ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಆದ್ರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವ್ರ ಬೆಂಚ್ ಮೇಟ್ಸೆ, ಕ್ಲಾಸ್ಮೇಟ್ಸೆ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. ಸಿಎಂ ಅವರು 3ನೇ ತಾರೀಕು 2ನೇ ತಾರೀಕು ಕರ್ನಾಟಕ ಭವನ ಉದ್ಘಾಟನೆ ಇದೆಲ್ಲ, 2ನೇ ತಾರೀಕು ಹೋಗ್ತಾ ಇದ್ದಾರೆ. 3ನೇ ತಾರೀಕು ಅವರು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ಕೂಡ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಬಹಳ ದಿವಸ ಆಗಿತ್ತು ಸಿಎಂ ಅವರು ದೆಹಲಿಗೆ ಹೋಗಿ. ಇದು ಈ ಮೂಡಾ ಪ್ರಕರಣ ಆಗಿ ಆಮೇಲೆ ಬೇರೆ ಬೇರೆ ಎಲ್ಲ ಮತ್ತು ಅವರ ಆರೋಗ್ಯದ ಸಮಸ್ಯೆ ಕೂಡ ಏನಿತ್ತು ಅದು ಸಮಸ್ಯೆ ಆಗಿತ್ತು. ಬಡ್ಜೆಟ್ ಇತ್ತು, ಎಲ್ಲೂ ಹೋಗಿರ್ಲಿಲ್ಲ. ಈಗ ಖಂಡಿತವಾಗಿಯೂ ಅನೇಕ ವಿಷಯಗಳು ಚರ್ಚೆ ಮಾಡೋದಿದೆ ಸಿಎಂ ಅವ್ರಿಗೆ. ಖಂಡಿತ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿ ಬರ್ತಾರೆ. ಮತ್ತು ಮುಂದಿನ ಹೆಜ್ಜೆ ಏನು ಅಂತ ಬಂದ್ಮೇಲೆ ಗೊತ್ತಾಗುತ್ತೆ. ನೀವು ಕೂಡ ಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿದ್ರಿ. ಪಕ್ಷದಲ್ಲಿ ಒಂದ್ ಕಡೆ ಅಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ ಕೂಗು ಎಲ್ಲ ಇಟ್ಟಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅದು ಅಪ್ರಸ್ತುತನ ಪ್ರಸ್ತುತ ಅಧ್ಯಕ್ಷ ಬದಲಾವಣೆ ಇಲ್ಲ. ನೋಡಿ, ಅಧ್ಯಕ್ಷ ಬದಲಾವಣೆ ನಾನು ಮೊದಲೇ ಹೇಳಿದೆ, ಯಾರು ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಪೋಸ್ಟ್ ಅಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಏನ್ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬದಲಾವಣೆ ಆದ್ರೆ ಒಳ್ಳೇದಂತ ಆದ್ರೆ ಒಳ್ಳೇದ ಬದಲಾವಣೆ ಮಾಡ್ತಾರೆ. ಇಲ್ಲ ಇವ್ರನ್ನೇ ಉಳಿಸ್ಕೊಂಡು ಮುಂದೆ ಬರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತೀರ್ಮಾನ ತಗೊಳ್ಬಹುದು. ಅದೇ ಇದು ಆಂತರಿಕ ವಿಷಯ, ಯಾಕಂದ್ರೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದೇನು ಆರೋಪಗಳು ಬೇಕಾದಷ್ಟು ಮಾಡ್ತಾರೆ. ಆದ್ರೆ ನಮ್ಮ ಅಧ್ಯಕ್ಷ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಏನು ನಾವೇನು ಸಮಸ್ಯೆ ಏನಿಲ್ಲ. ನೋಡಿ, ಇದೆಲ್ಲ ಇದ್ದೇ ಇರ್ತದೆ. ಯಾರೇ ಅಧ್ಯಕ್ಷ ಆದ್ರೂ ಕೂಡ ಕೆಲವರಿಗೆ ಬೇರೆ ಅಭಿಪ್ರಾಯ ಇದ್ದೇ ಇರ್ತದೆ. ಅದು ಮುಖ್ಯ ಅಲ್ಲ. ಏನೇ ತೀರ್ಮಾನ ಅದು ಎಲ್ರಿಗೂ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕು ಅಷ್ಟೇ. ಎಲ್ರಿಗೂ ವಿಶ್ವಾಸಕ್ಕೆ ತಗೊಂಡು ಮತ್ತೆ ಮಾಡ್ತಾರೆ ಅಂತ ಕೂಡ ನನಗೆ ಹೈಕಮಾಂಡ್ ಇದ್ರ ಬಗ್ಗೆ ಅದೇ ಒಂದು ದುಡ್ಕೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.